ಶರವನ್ನು ಪ್ರಯೋಗಿಸಲು ವಿದ್ಯುಕ್ತನಾದ ಮೇಲೆ ಒಂದು ನಾಲಿಗೆ ಒಂದು ಸರಸಂಧ ಇದು ಕರ್ಣನ ಜೀವಮಾನದಲ್ಲಿ ನಡೆದು ಬಂದಂತಹ ಒಂದು ಇತಿಹಾಸ. ಹೌದೇ ಶಲ್ಯ, ಬದುಕಿನಲ್ಲಿ ಮಾತು ಹೇಗೆಯೋ ಅದೇ ರೀತಿ ಜೀವನದ ಆದರ್ಶದಲ್ಲಿ ಸಾಗಿ ಬಂದವ ಈ ಕರ್ಣ. ಹೌದಾ? ಹಾಗಾಗಿ ಒಂದು ಬಾರಿ ಪ್ರಯೋಗಿಸಲು ಉದ್ಯುಕ್ತನಾದಂತಹ ಈ ಶರವನ್ನು ಹಿಂತೆಗೆಯುವ ಪ್ರಶ್ನೆಯೇ ಇಲ್ಲ. ಅದು ಹಿಡಿದಿದ್ದೇನೆ ಶರವನ್ನು. ಹೌದಾ? ಹಾಗಾಗಿ ಹೇಳುವುದಲ್ಲ. ಹೇಳಲಿಕ್ಕೆ ನೀನು ಶೌನಕನೋ ಅಥವಾ ಸುಖನೋ? ನೀತಿ ಶಾಸ್ತ್ರವನ್ನು ನಾವು ಕೇಳುತ್ತೇವೆ ಹಿರಿಯರಿಂದ, ನಿನ್ನಿಂದಲ್ಲ. ಹಾಗಾಗಿ ಈ ಬಾಣವನ್ನ ಪ್ರಯೋಗಿಸುತ್ತೇನೆ. ಏನು ಕಾಂಡವನದ ಹನ ಕಾಲದಲ್ಲಿ ಅರ್ಜುನನಿಂದ ತಪ್ಪಿಸಿಕೊಂಡು ಬದುಕುಳಿದವ ಒಂದಲ್ಲ ಒಂದು ದಿವಸ ನಿನ್ನನ್ನು ಕೊಲ್ಲುತ್ತೇನೆಂದು ಶಪಥ ಮಾಡಿದ್ದೇನೆ. ಮರಳಿ ಮತ್ತೆ ನನ್ನನ್ನು ತೊಡು. ನೀನು ಅರ್ಜುನನ ಕಂಠವನ್ನ ಕತ್ತರಿಸ್ತೇನೆ. ನನ್ನ ಮಾತನ್ನು ಲಾಲಿಸಯ್ಯ. ನೀನು ಬಂದದಕ್ಕೆ ಕುಳಿತದ್ದೆಯಲ್ಲಿ ನನ್ನ ಬತ್ತಳಿಕೆಯಲ್ಲಿ ಮುರಳಲ ಎಲ ವಿಷಿಕ ನಾನೇ ಪರರ ಹಂಗಲಿ ಗೆಲುವ ಕಳ್ಳನೆ ಅವರಿಗೆ ಒಯ್ಯರು ನೀನು ತೊಡುವುದಿಲ್ಲೆಂದ. ಎಲ್ಲ ಅಭಿಷೇಕ ಹಾವು ಅತಿ ಆಕ್ರಮಣವನ್ನು ಮಾಡಿ ನನ್ನ ಬತ್ತಳಿಕೆಯಲ್ಲಿ ಬಂದು ಕುಳಿತಿದ್ದಿ. ನಿನಗೆ ಜಯ ತಂದು ಕೊಡುವುದಕ್ಕಾಗಿ ನನ್ನ ಅಪ್ಪಣೆ ಉಂಟು ಅದಕ್ಕೆ? ಇಲ್ಲ. ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ ಎನ್ನುವಂತಹ ವಿಷಯ ನಿನಗೆ ತಿಳಿದಿದೆ. ಆದರೂ ನನ್ನಲ್ಲಿ ಪ್ರವೇಶ ಮಾಡಿದೆ. ಹೋಗಲಿ ಬಿಡು. ಬಾಣವನ್ನು ಪ್ರಯೋಗಿಸಿ ಆಗಿದೆ. ವ್ಯಥಾ ನನ್ನೊಂದಿಗೆ ಮಾತನಾಡಬೇಡ. ಸಮಯ ಪಾಲನೆ ನನಗೂ ಗೊತ್ತಿದೆ. ಹಾಗಾಗಿ ಎಲ್ಲ ವಿಷಯಕ್ಕ ಯಾಕೆ ಹೇಳ್ತಾ ಇದ್ದೇನೆ? ನಯವಂಚಕತನಕ್ಕೆ ಉಪ್ಪುಂಡ ಮನೆಗೆ ಎರಡು ಬಗೆಯುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೆ? ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೆ? ಏನು ಮಾಡಿದೆ ಕರ್ಣ ನೀನು? ಏನು ಮಾಡಿದೆ? ಸಜೀವ ಸರ್ಪಾಸ್ತ್ರ ಬಂದು ಹೇಳ್ತಾ ಇದೆ, ಮರಳಿ ತೊಡು, ಆರ್ತನ ಶಿರವನ್ನು ಕತ್ತರಿಸ್ತೇನೆ, ನಿನಗೆ ಜಯವನ್ನು ತಂದು ಕೊಡ್ತೇನೆ. ಅದನ್ನು ನಿಂದಿಸ್ತಿದ್ದೀಯಾ, ಬೈಯುತ್ತಿದ್ದೀಯಾ, ಅದನ್ನು ದುಡ್ತಾ ಇದ್ದೀಯಾ? ಈ ಸಮಯದಲ್ಲಿ ಇನ್ನ ಹಿನ್ನೆಲೆಯನ್ನೊಮ್ಮೆ ನೀನು ಯೋಚಿಸಬೇಕು. ಏನು ಹಿನ್ನೆಲೆ? ಈ ಜಗತ್ತಿಗೆ ನೀನು ಏನಾಗಿದ್ಯಾ? ಅಂದು ಹಸ್ತಿನಾಪುರದಲ್ಲಿ ಪಾಂಡವರ ಕೌರವರ ಶಸ್ತ್ರಾಭ್ಯಾಸದ ಪ್ರದರ್ಶನದಲ್ಲಿ ಪ್ರಕಟಗೊಂಡವನು ನೀನಲ್ವೇ? ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯ ಏನು ಹೇಳಿದರು? ಏನು? ಕೌರವ, ಇವನ ಮಿತ್ರತ್ವ ಯಾಕೆ ನಿನಗೆ? ನೀವು ಇರುವ 105 ಜನರನ್ನೇ ಸುಧಾರಿಸಲಿಕ್ಕೆ ಆಗ್ತಾ ಇಲ್ಲ, ಇವನು 106 ಯಾಕೆ ಅಂತ ಕೇಳಿದ್ರು. ಕೌರವ ಪುಟ್ಟ ಉತ್ತರ ನಿನಗೆ ನೆನಪುಂಟು? ಒಬ್ಬನ ಸಖ್ಯಕ್ಕೆ, ಒಬ್ಬನ ಗೆಳೆತನಕ್ಕೆ ಹುಟ್ಟು ಮುಖ್ಯ ಅಲ್ಲ ಅಜ್ಜ, ಅವನ ಸಾಧನೆ ಮತ್ತು ಅವನ ಗುಣ. ಸಹಭೋಜನ ಮಾಡಿದ ನಿನ್ನಲ್ಲಿ, ಹೌದಪ್ಪ, ಅಂಗಾಧಿಪತಿಯನ್ನಾಗಿ ಮಾಡಿದ. ಇನ್ನ ಎಲ್ಲ ಬಿರುದು ಬಾವಲಿಗಳಿಗೂ ಹಿನ್ನೆಲೆಯಾಗಿ ಬೆನ್ನೆಲುಬಾಗಿ ನಿಂತವ ಕೌರವ ಇದ್ದಾನೆ. ಶಲ್ಯ ಭೂಪತಿಗಳೇ, ಈ ಕರ್ಣನ ಬದುಕಿನ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಸುಯೋಧನನೇ ಕಾರಣ ಎನ್ನುವುದು ನಿಮಗೂ ತಿಳಿದಿದೆ ಅಲ್ಲ? ಹೌದು. ಆದರೆ ಇಂದು ಏನು ಹೇಳ್ತಾ ಇದ್ದೀಯ? ಏನು? ಸ್ವಸಾತ್ಮಾರ್ಥ್ಯದಿಂದ ಕೌರವನಿಗೆ ವಿಜಯ ತಂದು ಕೊಡ್ತೀಯ ಅಂತ ನಂಬುದಾದ್ರೆ ಅದರ ಎಲ್ಲಿಯೂ ನಿನ್ನ ನಿರ್ದೇಶನಗಳಿಲ್ಲ. ಚಿತ್ರಸೇನ ಕಾಳಗದಲ್ಲಿ ಪೆಟ್ಟು ತಿಂದವನು, ಗೋಗ್ರಹಣ ಕಾಲದಲ್ಲಿ ಪಾರ್ಥನ ಪೆಟ್ಟಿಗೆ ಓಡಿ ಬಂದವ ನೀನು. ಮತ್ತೆ ಇದೇ ಕುರುಕ್ಷೇತ್ರ ಪ್ರಥಮ 10 ದಿನಗಳಲ್ಲಿ ಭೀಷ್ಮರ ಹತ್ರ ಅಧಿಕ ಪ್ರಸಂಗ ಮಾತಾಡಿ ಅರ್ಧರಥಿಕರ ಸಾಲಿಗೆ ಸೇರಿದವಲ್ವೇ? ಮತ್ತೆ ಏನು ಹೇಳ್ತಾ ಇದ್ದೀಯ ಸರ್ಪಾಸ್ತ್ರದ ಹತ್ರ? ಪರರಂಗಲಿ ಗೆಲುವು ನನಗೇಕೆ ಅಂತೇಳಿ ಕಾರಣ ನಿನ್ನನ್ನು ಉದ್ದೇಶಿಸಿಯೇ ಕೇಳ್ತಾ ಇದ್ದೇನೆ. ಈ ಜಗತ್ತಿನಲ್ಲಿ ನಿನ್ನದಂತದ ಏನು ಉಂಟು ಹೇಳು?
ಕರ್ಣ ದಾನಶೂರ ಕರ್ಣ, ಹಾ. ಅಂಗಾಧಿಪತಿ ಕರ್ಣ, ಹಾ. ಕೌರವನ ಮಿತ್ರ ಕರ್ಣ, ಹಾ. ಎಲ್ಲ ಕೌರವನ ಹಂಗಲ್ವೇ, ಹಾ. ಕೌರವನ ಋಣ ಅಲ್ವೇ? ನಿನ್ನ ಬದುಕಿನಲ್ಲಿ ಈ ಆಸರೆಗೆ, ಈ ಯೋಗ್ಯತೆಗೆ, ಘನತೆಗೆ ಹಾ. ಕೌರವ ಕಾರಣ ಅಲ್ವೇ? ಹಾ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹಾ. ಆ ಋಣ, ಆ ಹಂಗು ತೀರಿಸುವ ಸಾರ್ಥಕದ ಸಮಯ ಬಂದಿದೆ. ಮರಳಿ ತೊಡುಪಾಡವನ್ನು ಕರ್ಣ. ಸ್ವಾಮಿ, ಆ ಒಂದು ಮಾತು. ಏನು? ಸವಿಸ್ತಾರವಾದಂತಹ ವರದಿಯನ್ನು ನೀವು ಮಂಡನೆ ಮಾಡಿದ್ರಿ. ಹೌದು. ಆದರೆ ಮಂಡನೆಗೆ ಪೂರ್ತಿಯಾಗಿ ನೀವು ಹೇಳಿದಷ್ಟು ವಿಷಯ ನಾನು ಹೇಳುವುದಿಲ್ಲ. ಯಾಕೆ? ಆದರೆ ಹಾ. ಮಾತೆಗಿದ್ದನು ಭಾಷೆಯೇನೋ ಸ್ವಾಮಿ, ಮಾತೆಗಿತ್ತೇನು ಭಾಷೆಯೇನೋ ತವ ಜಾತರೊಳಗೈವರನು ರಣದಲ್ಲಿ ತವ ಜಾತರೊಳು ಐವರನು ರಣದಲ್ಲಿ ಖಾದಿಸದೆ ನಾ ಕಾಯುವೆನೆಂಬ ಮಾತಿಗೂ ಸುಗವೇ ಖಾದಿಸದೆ ನಾ ಕಾಯುವೆನೆಂಬ ಮಾತಿಗೂ ಸುಗವೇ ಸಲ್ಯಭೂಪಾಲ, ಕರ್ಣ. ಕರುಣನ ಬದುಕಿನ ಹಾ. ಅಂತರಂಗದ ಮಾತುಗಳು, ಯಾವುದು? ನನ್ನ ಅಂತರಂಗದ ಭಾವನೆಯ ಹಾ. ಪುಟಗಳನ್ನೆಲ್ಲವನ್ನು ನಿಮ್ಮ ಎದುರಿಗೆ ತೆರೆದಿಡುತ್ತಿದ್ದೇನೆ ಶಲ್ಯ, ತೆರೆದಿಡುತ್ತಿದ್ದೇನೆ. ಅಂದು ಕೃಷ್ಣ ಸಂಧಾನದ ಕಾಲದಲ್ಲಿ ಸಂಧಾನ ಪ್ರಕ್ರಿಯೆಯನ್ನೆಲ್ಲ ಮುಗಿಸಿದ ಮೇಲೆ ಹಾ. ಒಬ್ಬನೇ ಕರೆದ ನನ್ನೊಡನೆ. ಯಾರು? ಗುಪ್ತವಾದಂತಹ ಸಮಾಲೋಚನೆಯನ್ನು ನಿನ್ನೊಡನೆ ರಾಧೇಯ ಮಾಡಬೇಕು ಎಂದಾಗ ಹಾ. ಅದಕ್ಕೆ ಪಡಮಟ್ಟು ಕೃಷ್ಣನಲ್ಲಿ ಹೋದೆ. ಹಾ. ಆ ದಿವಸ ಹಾ. ನನ್ನ ಜನ್ಮದ ರಹಸ್ಯವನ್ನು ಹಾ. ಭೇದಿಸಿಬಿಟ್ಟ ಶಲ್ಯ, ಭೇದಿಸಿಬಿಟ್ಟ. ಹಾ. ಕರ್ಣ ಯಾರು? ಯಾರು? ಕರ್ಣ ಎಲ್ಲಿಯವ? ಕರ್ಣನಿಂದ ಏನು ಕೆಲಸವಾಗುತ್ತಿದೆ ಎನ್ನುವಂಥ ಹಾ. ವಿಷಯಗಳನ್ನೆಲ್ಲ ಹಾ. ವಿಶದೀಕರಿಸುವಾಗ ಹಾ. ಒಂದು ಬಾರಿ ಮಮ್ಮಲ ಮರುಗಿದ್ದೇನೆ. ಹಾ. ಅದು ನನ್ನ ತಾಯಿ ಹಾ. ಕುಂತಿ ದೇವಿ ಒಂದು ದಿನ ಬೆಳಗ್ಗೆ ನನ್ನ ಬಳಿಗೆ ಬಂದು ತೊಟ್ಟ ಅಂಬನ್ನು ಮರಳಿ ತೊಡಬೇಡ ಮಗನೇ, ನನ್ನ 5 ಜನ ಮಕ್ಕಳನ್ನು ಕಾಯು ಎಂದಾಗ ಅಮ್ಮನಿಗೆ ಹೇಳಿದ ಮಾತು ಏನಂತ? ಅಮ್ಮ, ಹಾ. ಜೀವವಿರುವುದಾದರೆ 5 ಜನರನ್ನು ಕಾಯುತ್ತೇನೆ. ಒಂದು ಕರ್ಣ, ಒಂದು ಅರ್ಜುನ ಎನ್ನುವುದಾಗಿ ಅಮ್ಮನಿಗೆ ಭರವಸೆಯನ್ನಿಟ್ಟಿದ್ದೇನೆ. ಶಲ್ಯ, ಯುದ್ಧ ಭೂಮಿ ಎನ್ನುವುದು ಭಾವನೆಗಳಿಗೆ ಪ್ರತಿಸ್ಪಂದಿಸವಾದಂತಹ ಕ್ಷೇತ್ರವಲ್ಲ. ಹೌದು. ಆದರೆ ಹಾ. ಮಾತೆಗೆ ಕೊಟ್ಟ ವಚನ, 5 ಮಕ್ಕಳನ್ನು ಕಾಯುತ್ತೇನೆ ಎನ್ನುವಂತಹ ಭರವಸೆಯನ್ನು ನನ್ನ ಅಮ್ಮನಿಗೆ ಕೊಟ್ಟ ಮೇಲೆ ಪುನರಪಿಯಾಗಿ ಅಂಬನ್ನು ತೊಡುವುದುಂಟೆ? ಸಾಧ್ಯವಿಲ್ಲ ಶಲ್ಯ, ಸಾಧ್ಯವಿಲ್ಲ. ಕರ್ಣ, ಹಾ. ರಣರಂಗದಲ್ಲಿ ನೀನು ಶರವನ್ನು ಯಾಕೆ ಉಪಯೋಗಿಸುವುದಿಲ್ಲ ಅಂತ ಕೇಳಿದ್ರೆ, ಧರ್ಮದ ಮಾತಾಡ್ತೀಯ, ಮಾತ್ರ ವಚನದ ಮಾತಾಡ್ತೀಯ. ನನಗೆ ಏನು ನೆನಪಾಗ್ತಾ ಉಂಟು ಗೊತ್ತುಂಟ? ಏನು? ಆ ಕೌರವನ ದೌರ್ಭಾಗ್ಯವೇ. ನಂಬಿಡಿದರೆ ನದಿಯ ಮಗ, ನಂಬಿಡಿದರೆ ನದಿಯ ಮಗ, ಹಾಗೆ ಅಂಬಿಗಿತ್ತನು ಕಾಯವನು, ಹಾಗೆ ಅಂಬಿಗಿತ್ತನು ಕಾಯವನು, ಸುತನೆಂಬ ನೆವದಲ್ಲಿ ತನುವ ಬಿಸುಟನು ಕರಡಿಯಾಚಾರ್ಯ, ಸುತನೆಂಬ ನೆವದಲ್ಲಿ ತನುವ ಬಿಸುಟನು ಕರಡಿಯಾಚಾರ್ಯ. ಕರ್ಣ, ಕೌರವನ ದೌರ್ಭಾಗ್ಯಕ್ಕೆ ಏನಂತ ಹೇಳಬೇಕು ನಾವು? ಪಾಂಡವರೊಡನೆ 11 ಅಕ್ಷೋಹಿಣಿ ಸೈನ್ಯವನ್ನು ಸೇರಿ ಯುದ್ಧ ನಿಶ್ಚಯ ಮಾಡಿದ. ಯಾರ ಧೈರ್ಯದ ಮೇಲೆ? ಭೀಷ್ಮಾಚಾರ್ಯರಿದ್ದಾರೆ. ತನ್ನ ಸಕಲ ಜೀವನವನ್ನೇ ಕುರು ಸಿಂಹಾಸನದ ಪ್ರತಿಷ್ಠೆಗಾಗಿ
ಅದರ ಘನತೆಗಾಗಿ ಮುಡಿಪಾಗಿಟ್ಟವರಲ್ಲವೇ ಅವರು ಹಾ. ಶಿಖಂಡಿಯ ನೆವನದಲ್ಲಿ ಹಾ. ಶರಳ ಮಂತ್ರದ ಮೇಲೆ ಪವಡಿಸಿದರು, ಪಾಂಡವ ಪಕ್ಷಿಯಾದರು. ಹಾ. ಆದರೆ ಹಾ. ಮತ್ತೆ ಗುರುಗಳಾದಂತ ದ್ರೋಣಾಚಾರ್ಯರು ಹ್ಮ್. ಅವರಿಗೆ ಗೊತ್ತಿರ್ಲಿಲ್ವೇ ಹ್ಮ್. ಅಶ್ವತ್ಥಾಮ ಚಿರಂಜೀವಿ ಅಂತ ಹೇಳಿ. ಹಾ. ಅಶ್ವತ್ಥಾಮನ ನೆವದಲ್ಲಿ ಹಾ. ಅವರು ಪಾಂಡವ ಪಕ್ಷಪಾತಿಗಳಾದರೂ ಕೌರವರಿಗೆ ಮೋಸ ಮಾಡಿದರು. ಹಾ. ಈಗ ನೀನು ಹಾ. ಅಂದು ಹಾ. 2 ದಿನಗಳ ಹಿಂದೆ ಶಿಬಿರಕ್ಕೆ ಅಶ್ವತ್ಥಾಮ ಬಂದಿದ್ದನಲ್ವೇ, ಹೌದು. ಏನು ಹೇಳಿದ? ಹಾ. ಸಾಕು ಮಾಡು ಕೌರವ, ಹಾ. ಇನ್ನ ಅಧರ್ಮದ ಯುದ್ಧವನ್ನ ಅಂತ ಹೇಳಿ. ಹ್ಮ್. ಅದಕ್ಕೆ ಏನು ಹೇಳಿದವನು? ಹ್ಮ್. ಕರ್ಣ ಇದ್ದಾನೆ ನನ್ನ ಪಾಲಿಗೆ, ನಿಮ್ಮ ಸಲಹೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿದವನಲ್ಲವೇ. ಹಾ. ಮತ್ತೆ ಈಗ ನೀನು ಹಾ. ಅಂಬನ್ನು ಮರಳಿ ತೊಡು ಅಂತ ಹೇಳಿದ್ರೆ ಹಾ. ಧರ್ಮದ ಮಾತನ್ನು ಆಡ್ತಾ ಇದ್ದೀಯ. ಹ್ಮ್. ಹಾಗೆ ನೋಡಿದರೆ ಹಾ. ಹಿಂದೆ ಧರ್ಮ ತಪ್ಪಲಿಲ್ವೇ ನೀನು? ಹಾ. ಅಂದು ಕೌರವನ ಆಸ್ಥಾನದಲ್ಲಿ ದ್ರೌಪದಿಯನ್ನ ಕುಲವಧುವನ್ನ ಮುಡಿ ಹಿಡಿದು ಎಳೆದು ತರುವಾಗ ಹಾ. ಕೌರವನಿಗೆ ಬುದ್ಧಿ ಹೇಳಲಿಲ್ಲ ನೀನು. ಹಾ. ಹಾಗೆ ಹಾ. ಪ್ರಜೆಗಳಾದವನು ರಾಜರಾದವನು ಹಾ. ಗೋವುಗಳ ರಕ್ಷಕನಾಗಿರಬೇಕು. ಹಾ. ನೀನೇ ಅಲ್ಲವೇ ವಿರಾಟನಲ್ಲಿ ಗೋಗ್ರಹಣ ಮಾಡಲಿಕ್ಕೆ ಕೌರವನನ್ನು ಪ್ರಚೋದಿಸಿದ್ದು. ಹಾ. ಅದೆಲ್ಲ ಬಿಡು. ಹಾ. 10 ದಿನಗಳ ಹಿಂದೆ ಹಾ. ನಮ್ಮ ಚಕ್ರವ್ಯೂಹದಲ್ಲಿ ಹ್ಮ್. ಕಂದ ಅಭಿಮನ್ಯು ಬೆಂಗಡೆಯೊಳು ಕರ ಕಡ್ದವನು ನೀನಲ್ವೇ. ಹ್ಮ್. ಕೇಳಿದರೆ ಏನ್ ಹೇಳಿದ್ಯಾ? ಹ್ಮ್. ಎಲ್ಲ ಕೌರವನಿಗಾಗಿ, ಹಾ. ಪಾಪ ಪುಣ್ಯಗಳು ಕೌರವನಿಗಾಗಿ. ಹಾ. ಆದರೆ ಹಾ. ಈಗ ಅಂಬು ತೊಡು ಅಂತ ಹೇಳಿದ್ರೆ ಅಮ್ಮನ ನೆನಪಾಗ್ತದೆ. ಹಾ. ಅದೆಲ್ಲವನ್ನು ಮರೆತು ಹಾ. ಇಂದು ಹಾ. ಮುಂಜಾನೆ ಹಾ. ಕೌರವನ ಶಿಬಿರದಲ್ಲಿ ನೀನು ಹೇಳಿದ್ದೇನೆ, ಹಾ. ಸುತಗೆ ಬರಣಗವೈದ ಪಾರ್ಥನ ಸತಿಯ ಓಲೆಯನ್ನು ಕಳೆತೇನೆ ಅಂತ ಹೇಳಿ ಪ್ರಯತ್ನಿಸುತ್ತಾ ಇದ್ದೆ ಅಲ್ವಾ? ಹ್ಮ್. ಅದನ್ನು ಯಾರನ್ನು ಉದ್ದೇಶಿಸಿ ಹೇಳಿದ್ದು? ಹಾ. ವೃಷಸೇನನ ಅಮ್ಮ ಸೌಮ್ಯಪ್ರಭೆಗಲ್ವೇ. ಹಾ. ಈಗ ನಿನಗೆ ನಿನ್ನ ಅಮ್ಮ ನೆನಪಾಗ್ತಾಳೆ, ವೃಷಸೇನ ಅಮ್ಮ ನೆನಪಾಗುವುದಿಲ್ವೇ? ಶಲ್ಯ ಭೂಪತಿಗಳೇ, ಹಾ. ಒಂದು ಮಾತು. ಏನು? ಈಗ ನೀವು ಯಾಕೆ ಇಷ್ಟು ಪ್ರಶಾಂತವಾದಂತಹ ನಿಮ್ಮ ಮುಖ ಉದ್ವಿಗ್ನ ಆಗುವುದು? ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರುವುದು ಯಾಕೆ? ಹಾ. ನೀವು ಪ್ರಶಾಂತವಾದ ಮುಖದವರು. ಹೌದು ಸ್ವಾಮಿ, ಹಾ. ಈಗ ಕರ್ಣನ ಬತ್ತಳಿಕೆಯಲ್ಲಿ ಬಾಣ ಕಮ್ಮಿ ಉಂಟಾ? ಹಾಗಲ್ಲ. ಈಗ ಸರ್ಪಾಸ್ತ್ರ ಹೋಯ್ತು ಅಂತ ಹೇಳುವ, ಹಾ. ಇನ್ನು ಆಗ್ನೇಯ ಅಸ್ತ್ರ ಉಂಟು, ಹೌದು. ಬೇರೆ ಬೇರೆ ಅಸ್ತ್ರಗಳು ನಮ್ಮ ಗರಡಿಯಲ್ಲಿ ಉಂಟು. ನೀವು ಯಾಕೆ ತಲೆಬಿಸಿ ಮಾಡುವುದು? ನಿಮ್ಮ ಎಲ್ಲ ಅಸ್ತ್ರ ನಿಮ್ಮ ಗರಡಿಯಲ್ಲಿ ಉಂಟು. ಹಾ. ಅದರ ಸಾರ್ಥಕತೆ ಕರ್ಣನಿಗೆ ಆಗ್ತದ ಅನ್ನೋ ನೋಡಿ, ಅಪನಂಬಿಕೆಯಲ್ಲಿ ಒಂದು ಬಾರಿ ನಿಮ್ಮ ಸಾರಥಿತನ ಹಾ. ಕರ್ಣನ ವೀರಾವೇಶ ಹಾ. ಎರಡು ಒಟ್ಟಾದರೆ ಎಂತ ಜೋಡಿ ವೇಷ ಸ್ವಾಮಿ, ನೀವು ಏನು ಹೇಳ್ತೀರಿ? ಕರ್ಣ, ಹಾ. ಕೌರವರೊಡನೆ ನಮ್ಮ ಒಡಂಬಡಿಕೆ ಏನು ಹಾ. ಏನಂತ ನಿನಗೆ ಗೊತ್ತುಂಟಲ್ವೇ? ಹಾ. ಎಲ್ಲಿವರೆಗೆ ಶಲ್ಯ ಸಾರಥಿ ಆಗಿರ್ತಾನೆ ಅಲ್ಲಿವರೆಗೆ ಕರ್ಣನಿಗೆ ಅಪಜಯ ಇಲ್ಲ. ಹಾ. ಆದ್ರೆ ಶಲ್ಯ ಸಾರಥಿ ಎಲ್ಲಿವರೆಗೆ ಆಗುವುದು? ಹಾ. ಶಲ್ಯನ ಮಾತನ್ನ ಹಾ. ಎಲ್ಲಿವರೆಗೆ ಕರ್ಣ ಪಾಲಿಸ್ತಾನೋ ಅಂತೇಳಿ. ಹಾ. ಆದ್ರೆ ಕೌರವನೇ ನಿನ್ನ ಬಗ್ಗೆ ತಪ್ಪು ತಿಳಿದು ಬಿಟ್ಟ. ಹಾ. ಭಾನುಜಾತ ಇದ್ದಾನೆ ಅಂತ ಹೇಳಿದ. ಹಾ. ಅವನಿಗೆ ಗೊತ್ತಾಗ್ಲಿಲ್ಲ ಹಾ. ಭಾನುಜಾತ ಅಂದ್ರೆ ಶನಿಯೂ ಇದ್ದಾನೆ. ಹಾ. ಆ ಕರ್ಣನ ಸೂರ್ಯನ ಪುತ್ರ. ಕೌರವನ ಪಾಲಿಗೆ ಶನಿಯಾಗಿ ಒಕ್ಕರಿಸ್ತೀಯಲ್ಲ. ಹಾ. ನನ್ನ ಮಾತನ್ನು ನಂಬಲಿಲ್ಲ. ಹಾ. ಚಿಮ್ಮಟಿಕೆಯನ್ನು ಬಿಸಿಕಿದ್ದೇನೆ. ಹಾ. ನಿನ್ನ ಹಣೆ ಬರ, ಕೌರವನ ಹಣೆ ಬರ, ಹಾ. ಶಿಬಿರದತ್ತ ತೆರಳುತ್ತೇನೆ. ಸ್ವಾಮಿ, ಸ್ವಾಮಿ, ಆ? ನೀವು ಮಾಡಿದ್ದೇನು? ಏನು? ಅಲ್ಲ, ಪುನರಪೆಯಾಗಿ ಇಷ್ಟು ಮಾತನಾಡುವವರು ನೀವು ಮಾಡಿದ್ದೇನು? ಏನನ್ನ? ನೀವು ಬಂದದ್ದು ಪಾಂಡವರ ಪಕ್ಷಕ್ಕಾಗಿ, ಹಾ. ಪಾಂಡವರ ಪಕ್ಷಕ್ಕೆ ಹಾ. ಸೇನಾಧಿಕಾರಿಯಾಗಿ ಹಾ. ಒಂದು ಸೇವೆಯನ್ನು ಮಾಡುವಂತಹ ಸದುದ್ದೇಶದಿಂದ ನೇರವಾಗಿ ಬಂದಿರಿ. ಹೌದು. ದಾರಿಯ ಮಧ್ಯದಲ್ಲಿ ವಿಶೇಷವಾದಂತಹ ಭೋಜನವನ್ನು ಹಾ. ಹಾಗೂ ಔತಣವನ್ನು ಸ್ವೀಕರಿಸಿದ್ರಿ. ಹಾ. ಊಟ ಸಿಕ್ಕಿದ್ರೆ ಎಲ್ಲಿಗೂ ಹೋಗ್ತೀರಿ ನೀವು, ಹೋಗಿ. ಕರ್ಣ, ಹಾ. ನಿನ್ನ ಹಣೆ ಬರಕ್ಕೆ ಹೊಣ ಯಾರು? ಹಾ. ಕೌರವನಿಗೆ ಮೋಸ ಮಾಡಿದೆಯಲ್ಲ, ಹಾ. ಜಗದಲ್ಲಿ ನಿನಗೆ ಅಪಖ್ಯಾತಿ ಖಂಡಿತ. ಬರ್ತೇನೆ ನಾನು. ಶಲ್ಯ ನೋಡಿ ಇದು ಶಲ್ಯ ಹೋದರೇನಂತೆ, ಅವನ ಅನುಪಸ್ಥಿತಿಯಲ್ಲಿ ವಾಗೆಯನ್ನು ಹಿಡಿದು ನೇರವಾಗಿ ಯುದ್ಧವನ್ನು ಮಾಡ್ತೇನೆ.
ಸೂರ್ಯನು ಪಡುಗಡಲನ್ನು ಸೇರುವುದರ ಒಳಗಾಗಿ ಕರ್ಣನ ಶಿರವನ್ನು ಭೂಮಿಗೆ ಉರುಳಿಸುತ್ತೇನೆ ಎಂದು ಭಾಷೆ ತೊಟ್ಟು ಹೌದು. ಸಮರಾಂಗಣಕ್ಕೆ ಇಳಿದು ಬಂದು ಏನು ತುಂಬಾ ನಿಂತು ಬಿಟ್ಟೆ, ಕೊಟ್ಟ ಭಾಷೆ ನೆನಪು ಹೋಯ್ತು ನಿಂಗೆ. ಸೂರ್ಯಾಸ್ತ ಸಮೀಪಿಸುತ್ತಾ ಇದೆ. ಉದಯಿಸಿದ ಸೂರ್ಯನು ಪಶ್ಚಿಮದಲ್ಲಿ ಮುಳುಗುವುದರ ಒಳಗೆ ಕರ್ಣನ ರುಂಡವನ್ನು ಭೂಮಂಡಲಕ್ಕೆ ಎರಗುವಂತೆ ಬಲವಾದ ಬಾಣ ಪ್ರಯೋಗವನ್ನು ಮಾಡಿ ಆತನ ಮಸ್ತಕಕ್ಕೆ ಬಿಡು. ತಡ ಮಾಡಬೇಡ. ಓ ಶ್ರೀಕಾಂತ ಯಾದ